ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ರೆ ನಾನು ಬಿಜೆಪಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯತ್ನಾಳ್. ಪಕ್ಷ ಕಟ್ಟುವ ಸಂದರ್ಭ ಬಂದ್ರೆ ನಾನು ಹಿಂಜರಿಯಲ್ಲ. ಪಕ್ಷದಲ್ಲಿ ಭ್ರಷ್ಟರ ಕುಟುಂಬ ಇದ್ರೆ ಸನಾತನ ಧರ್ಮ ರಕ್ಷಣೆ ಹೇಗಾಗುತ್ತೆ? ವ್ಯವಹಾರ ಮಾಡೋದಾದ್ರೆ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿ ಮಾಡ್ಕೊಳ್ಳಿ. ಇವರೆಲ್ಲರೂ ಡಿ.ಕೆ. ಶಿವಕುಮಾರ್, ಜಮೀರ್, ಸಿದ್ದರಾಮಯ್ಯ ಇವರುಗಳ ಜೊತೆ ಮೋಜ್ ಮಸ್ತಿ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಸಕ ಯತ್ನಾಳ್. ಮತ್ತು ಬಿಜೆಪಿಗೆ ಹೋಗೋದಾದ್ರೆ ವಿಜಯೇಂದ್ರ ಅಲ್ಲಿರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಧರ್ಮ ಉಳಿಸೋದು ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನಾಗಿ ಬಿಜೆಪಿಯಿಂದ ತಾವೀಗ ಒಂದು ರೀತಿ ಅಂತರದಲ್ಲಿ ಇದ್ದರೂ ಕೂಡ ತಮ್ಮ ಮಾತೃಪಕ್ಷದ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ರಾಜ್ಯಾಧ್ಯಕ್ಷರ ಆಯ್ಕೆಯೂ ಸೇರಿದಂತೆ ನಾವು ಬಿ ಜೆ ಪಿಗೆ ಅಂದು ಬೈದೇ ಇಲ್ರಿ. ನಾವು ಬಿ ಸೋಮಶೇಖರಂಗೆ ಬಿ ಜೆ ಪಿಗೆ ಬೈದು ಕಾಂಗ್ರೆಸ್ ಹೋಗೋದು ಮಾಡೋದಿಲ್ಲ. ನಾವು ಬಿ ಜೆ ಪಿಗೆ ಬೈದಿಲ್ಲ. ಬಿ ಜೆ ಪಿ ಒಳಗೆ ಏನು ತಪ್ಪಾಗ್ಯಾವ ಅದನ್ನು ರಿಪೇರಿ ಆಗಬೇಕನ್ನೋಂಥ ಒಂದು ಹಿನ್ನೆಲೆ ಇದ್ದವ್ರು. ಯಾಕಂದ್ರೆ ನಾವು ಆ ಪಕ್ಷದಿಂದ ಬಂದವರು, ದೊಡ್ಡವರಾದವರು, ಶಾಸಕರು, ಸಂಸದರು, ಕೇಂದ್ರ ಮಂತ್ರಿಗಳು ಎಲ್ಲ ಪಕ್ಷದಿಂದ ಆಗಿದ್ದೀವಿ. ನಾವು ಅದಕ್ಕೆ ಮಾತೃದ್ರೋಹ ಕೆಲಸ ಮಾಡೋಂಥ ಕೆಲಸ ನಾವು ಮಾಡೋದಿಲ್ಲ. ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ರಾಜ್ಯಾಧ್ಯಕ್ಷರಾಗಿ. ಆದರೆ ನಾವು ಬಿ ಜೆ ಪಿಗೆ ಹೋಗೋದಿಲ್ಲ. ಹೋಗಲ್ಲ. ನಾವೇ ನಮ್ಮದೇ ಆದಂಥ ಒಂದು ಹೊಸ ರಾಜಕೀಯ ಚಿಂತನೆ ಪ್ರಾರಂಭ ಮಾಡ್ತೀವಿ. ಪಕ್ಷ ಕಟ್ತೀರಾಗಾದ್ರೆ? ಕಟ್ಟುವ ಸಂದರ್ಭ ಆದರೆ ಸನಾತನ ಧರ್ಮ ಉಳಿಸೋದ್ರ ಸಲುವಾಗಿ ಪಕ್ಷ ಕಟ್ಲಿಕ್ಕೆ ಹಿಂದೆ ಸರಿಯಿಲ್ಲ. ಯಾಕೆ BJP, RSS ಇವು ಆಗಿರೋ ಸನಾತನ ಧರ್ಮದ ವಿಚಾರವಾಗಿ ಅಧಿಕಾರಕ್ಕೆ ಬಂದು ಉಳಿಸೋ ಕೆಲಸ ಮಾಡ್ತಿಲ್ವಾ? ಈ ಮಹಾಭ್ರಷ್ಟನ ಒಂದು ಕುಟುಂಬ ಇಟ್ಕೊಂಡು ನೀವು ಸನಾತನ ಧರ್ಮ ಎಲ್ಲಿ ರಕ್ಷಣೆ ಆಗ್ಲಕತ್ತೈತೆ ರೀ? ಹಿಂದೂ ಕಾರ್ಯಕರ್ತರ ಕೊಲೆ ಆದರೆ ವಿಜೇಂದ್ರ ಪಾತ್ರ ಏನು? ಡಿ.ಕೆ. ಶಿವಕುಮಾರ್ ಜೋಡ ಇವರು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ಕೊತಾರೆ. ಇವರು ಹೇಳ್ಕೊಂಡ್ರಲ್ಲ ನಾವು ಅವ್ರು ನೀವು ಬಿಸ್ನೆಸ್ ಮಾಡೋದಿದ್ರೆ ಪಾರ್ಟಿನೂ ಒಂದೇ ಆಗಿಬಿಡ್ರಲ್ಲ. ಡಿ.ಕೆ. ಶಿವಕುಮಾರ್ ನೀವು ಬಿ ಜೆ ಪಿಯಾಗಿರೋದು, ಅವ ಕಾಂಗ್ರೆಸ್ನಾಗಿರೋದು, ಎಲ್ಲ ನಾಟಕ ಯಾಕೆ? ಇಬ್ಬರು ಪಾರ್ಟ್ನರ್ ಇದ್ದಿರಲ್ಲ, ನೀವು ಬಿಸ್ನೆಸ್ ಪಾರ್ಟ್ನರು. ಕಾಂಗ್ರೆಸ್ನಾಗರೇ ಇರ್ರಿ, ಬಿ ಜೆ ಪಿಗಂತರೂ ಡಿ.ಕೆ. ಶಿವಕುಮಾರ್ ತೊಗೊಂಡ್ರೆ ಬಿ ಜೆ ಪಿಗಂತರೂ ಭವಿಷ್ಯ ಇಲ್ಲ ಕರ್ನಾಟಕ.